ಹೈ ಗೈಸ್, ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಸೊ ವರ್ಕ್ ಫ್ರಮ್ ಹೋಮ್ನ ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ. ಆ್ಯಂಡ್ ನನ್ನ ಸುಮಗಿರಿ ಜಾಬ್ಸ್ ಯೂಟ್ಯೂಬ್ ಚಾನಲಲ್ಲಿ ಕೂಡ ನಾನು ತುಂಬ ಜಾಬ್ಸನ್ನು ಅಪ್ಲೋಡ್ ಮಾಡಿದ್ದೀನಿ, ಮನೆಯಿಂದಲೇ ಮಾಡುವಂಥ ಕೆಲಸ ಅಂತ. ಸೊ ಇದು ಇನ್ನೊಂದು ಜಾಬ್, ಇಂಡಿಯಾ ಮಾರ್ಟ್ ಅಂತ ನೀವು ಕೇಳಿರ್ತೀರ. ಸೊ ಪ್ರತಿಯೊಬ್ಬರು ಗೊತ್ತಿರುವಂತಹ ಕಂಪನಿ ಇದು. ಸೊ ಇವ್ರ ಕಡೆಯಿಂದ ಒಂದು ಟೆಲಿಕಾಲರ್ ಬೇಕು. ಸೊ ಯಾವ ಥರ ಅಪ್ಲೈ ಮಾಡೋದು ಪ್ರತಿಯೊಂದನ್ನು ನಾನು ತಿಳಿಸ್ತೀನಿ. ಸೊ ಇದು ವರ್ಕ್ ಫ್ರಮ್ ಹೋಮ್ ಕಂಪ್ಲೀಟಾಗಿ ಮನೆಯಿಂದ ಮಾಡುವಂಥ ಕೆಲಸ ಇದು. ಸೊ ಇದರಲ್ಲಿ ಯಾವುದೇ ಫೇಕ್ನೆಸ್ ಇಲ್ಲ. ಸೊ ನಾನು ಯಾವುದೇ ವಿಡಿಯೋ ಮಾಡಿದರೂ ಕೂಡ ಜೆನ್ಯೂನ್ ವೀಡಿಯೋಸನ್ನೇ ಹಾಕ್ತೀನಿ. ಓಕೆ, ಸೊ ಇದನ್ನು ನೀವು 100% ನಂಬೋದು. ಸೊ ಇದಕ್ಕೆ ಯಾವ ಥರ ಕ್ವಾಲಿಫಿಕೇಷನ್ ಇರಬೇಕು ಪ್ರತಿಯೊಂದನ್ನು ನಾನು ಹೇಳ್ತೀನಿ. ಸೊ ಇದು ಅಫಿಷಿಯಲ್ ವೆಬ್ಸೈಟ್ ಇಂಡಿಯಾ ಮಾರ್ಟ್ ಅವರದ್ದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಅವರು ಫ್ರೆಷರ್ಸನ್ನು ಕೂಡ ಹೈಯರ್ ಮಾಡ್ತಾ ಇದ್ದಾರೆ, ಮನೆಯಿಂದ ಮಾಡುವಂಥ ಕೆಲಸ ಇದು. ಓಕೆ, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಿಫೋರ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ತುಂಬ ಜನರಿಗೆ ರೀಚ್ ಆಗುತ್ತೆ. ಸೊ ಇನ್ನೂ ತುಂಬ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಮನೆಯಿಂದ ಮಾಡುವಂಥ ಕೆಲಸ. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದಾದಂಥ ಕಂಪನಿ ಜಾಬ್ ಮತ್ತು ಲೋಕಲ್ ಜಾಬ್ ಜಿಲ್ಲೆಗಳಲ್ಲಿ ಬಿಟ್ಟಿರ್ತಾರಲ್ವ, ಅದನ್ನು ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ. ಸೊ ಇವತ್ತಿನ ಮನೆಯಿಂದ ಮಾಡುವಂಥ ಕೆಲಸ ಯಾವುದು ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ದೀರಾ, ಸ್ಟೆಪ್ ಇನ್ ಟು ವರ್ಲ್ಡ್ ವೇರ್ ಕನ್ವೀನ್ಸ್ ಮೀಟ್ಸ್ ಆಪರ್ಚುನಿಟಿ, ಇಮ್ಯಾಜಿನ್ ಅರ್ನಿಂಗ್ ಫ್ರಮ್ ದ ಕಂಫರ್ಟ್ ಫ್ರಮ್ ಯುವರ್ ಹೋಮ್, ಸಿಮ್ಲೆಸ್ ಬ್ಲೆಂಡಿಂಗ್ ವರ್ಕ್ ಆ್ಯಂಡ್ ಲೈಫ್. ಓಕೆ, ಸೊ ಇಂಟ್ರೊಡ್ಯೂಸಿಂಗ್ ಅ ಟೆಲಿ ಅಸೋಸಿಯೇಟ್ ಪ್ರೋಗ್ರಾಮ್ ಬೈ ದ ಇಂಡಿಯಾ ಟಾರ್ಗೆಟಿಂಗ್ B2B ಮಾರ್ಕೆಟ್ ಪ್ಲೇಸ್. ಸೊ ನೋಡಿ, ಕಸ್ಟಮರ್ ಜೊತೆ ಮಾತಾಡುವಂಥದ್ದು, ಟೆಲಿಕಾಲರ್ ಜಾಬ್ನ ಅವ್ರು ಹೈಯರ್ ಮಾಡ್ತಾ ಇದ್ದಾರೆ. ಸೊ 3 ರಿಂದ 4 ಗಂಟೆ ಕೆಲಸ ಮಾಡಿದರೆ ಆಯಿತು. ಸೊ ಕಂಪ್ಲೀಟಾಗಿ ಮನೆಯಿಂದ ಮಾಡುವಂಥ ಕೆಲಸ. ಸೊ ಯಾವ ಥರ ಅಂತ ಹೇಳಿ ನಾನು ನೆಕ್ಸ್ಟ್ ಹೇಳ್ತೀನಿ. Expected the engaged in voice based calling process where you collect. ಸೊ ಇಲ್ಲಿ ಯಾವ ಥರ ರಿಕ್ವೈರ್ಮೆಂಟ್ ಅಂತೇಳಿ ಅವ್ರು ಹೇಳಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಕೊಳ್ಳಿ. ಸೊ ಪ್ರೋಗ್ರಾಮ್ ಆರ್ ಎಕ್ಸ್ಪೆಕ್ಟೆಡ್ ಟು ಎಂಗೇಜ್ಡ್ ಇನ್ ವಾಯ್ಸ್ ಬೇಸ್ಡ್ ಕಾಲಿಂಗ್ ಪ್ರೊಸೆಸ್. ಸೊ ಕಾಲಲ್ಲಿ ಮಾತನಾಡುವಂತಹ, ಸೊ B2B ಅಂತ ಹೇಳಿದರೆ ಕಸ್ಟಮರ್ ಟು ಕಸ್ಟಮರ್. ಸೊ ಅವರ ಕಸ್ಟಮರ್ ಜೊತೆ ಮಾತನಾಡುವಂಥದ್ದು. ಸೊ ಯಾವ ಥರ ಕ್ವಾಲಿಫಿಕೇಷನ್ ಅಂತ ಇಲ್ಲಿ ನೀವು ನೋಡ್ಕೊಳ್ಳಿ. ಬೀಯಿಂಗ್ ಅ ಫ್ಲೂಯೆಂಟ್ ಇನ್ ಬೋತ್ ಲ್ಯಾಂಗ್ವೇಜ್, ಹಿಂದಿ ಮತ್ತು ಇಂಗ್ಲೀಷ್. ನಾರ್ಮಲಾಗಿ ಮಾತನಾಡುವಂತಹ ಹಿಂದಿ ಮತ್ತು ಇಂಗ್ಲೀಷ್ ಎಲ್ರಿಗೂ ಬರುತ್ತೆ. ಸೊ ಇಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಫ್ಲೂಯೆಂಟ್ ಅಂತ ಹೇಳಿದ ತಕ್ಷಣ ನೀವು ಅಪ್ಲೈ ಮಾಡದೇ ಇರಬೇಡಿ. ಸೊ ದಯವಿಟ್ಟು ಅಪ್ಲೈ ಮಾಡಿ. ಇದು ಕರ್ನಾಟಕದವ್ರಿಗೆ ಬಿಟ್ಟಿದ್ದಾರೆ ಅಂತ ಹೇಳಿದಾಗ, ಸೊ ನಮಗೆ ಒಂದಿಷ್ಟು ಕಸ್ಟಮರ್ ಜೊತೆ ಮಾತನಾಡುವಂಥ ಹಿಂದಿ ಇಂಗ್ಲೀಷ್ ಖಂಡಿತಗಳು ಬಂದೇ ಬರುತ್ತೆ, ನಿಮಗೂ ಕೂಡ ಬಂದೇ ಬರುತ್ತೆ. ಸೊ ಇದರಲ್ಲಿ ಟೆಲಿಕಾಲರ್ ಅಂತ ಹೇಳಿದ ತಕ್ಷಣ ಕನ್ನಡದವರ ಜೊತೆನೂ ಮಾತನಾಡಲಿಕ್ಕೆ ಇರುತ್ತೆ. ಸೊ ಇಲ್ಲಿ ಹಿಂದಿ ಇಂಗ್ಲೀಷ್ ಅಂತ ಬಂದಾಗ ಫ್ಲೂಯೆಂಟಾಗಿ ಮಾತನಾಡಬೇಕಂತ ಏನೂ ಇಲ್ಲ. ಸೊ ನೀವು ಅಪ್ಲೈ ಮಾಡದೇ ಇರಬೇಡಿ. ಸೊ ಕಸ್ಟಮರ್ ಜೊತೆ ಮಾತಾಡುವಂಥ ಬೇಸಿಕ್ ಹಿಂದಿ, ಬೇಸಿಕ್ ಇಂಗ್ಲೀಷ್ ಎಲ್ರಿಗೂ ಬರುತ್ತೆ. ಸೊ ಈ ಥರ ಜಾಬ್ ಮತ್ತೆ ಸಿಗಲ್ಲ. ಸೊ ದಯವಿಟ್ಟು ಅಪ್ಲೈ ಮಾಡಿ. ನೋಡಿ ಇಲ್ಲಿ ನೆಕ್ಸ್ಟ್ ನೋಡಿ, ಡೆಡಿಕೇಟೆಡ್ ಮೊಬೈಲ್ ನಂಬರ್, ಸಿಮ್, ಫ್ರೀಲೆನ್ಸ್ ವರ್ಕ್, ಅಬಿಲಿಟಿ ಟು ವರ್ಕ್ ಅಟ್ಲೀಸ್ಟ್ 3 to 4 ಅವರ್ ಎವ್ರಿ ಡೇ. ಸೊ ಇಲ್ಲಿ 3 ರಿಂದ 4 ಗಂಟೆ ಕೆಲಸ ಮಾಡುವಂಥದ್ದು ಅಷ್ಟೇ. ಸೊ ಇಲ್ಲಿ ಇಂಗ್ಲೀಷ್ ಅಂದ ತಕ್ಷಣ ನಮ್ಮ ಕರ್ನಾಟಕದವ್ರಿಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಇಲ್ಲ, ಆ ಥರ ಪ್ರಾಬ್ಲಮ್ ಅಂತ ಅನ್ಕೋಬೇಡಿ. ಬೇಸಿಕ್ಕಾಗಿ ಕಸ್ಟಮರ್ ಜೊತೆ ಮಾತಾಡುವಂಥ ಇಂಗ್ಲೀಷ್ ನಮಗೂ ಬರುತ್ತೆ. ಸೊ ದಯವಿಟ್ಟು ಅಪ್ಲೈ ಮಾಡಿ. ಸೊ ಕಸ್ಟಮರ್ ಜೊತೆ ಯಾವ ಪ್ರಾಡಕ್ಟ್ ಇರುತ್ತೆ, ಸೊ ಅವ್ರು ಏನು ಕೇಳ್ತಾರೆ, ಯಾವ ಪ್ರಾಡಕ್ಟ್ ಇದೆ, ಸೊ ಪ್ರಾಡಕ್ಟ್ ಬಗ್ಗೆ ನನಗೆ ಕೇಳೋದು. ಸೊ ನಮ್ಮ ಹತ್ರ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದು. ಸೊ ಇಂಗ್ಲೀಷ್ ಅಂದ ತಕ್ಷಣ ತಲೆ ಬಿಸಿ ಮಾಡಲಿಕ್ಕೆ ಹೋಗ್ಬಿಡಿ. ಸೊ ಅಪ್ಲೈ ಮಾಡಿ. ಮನೆಯಿಂದಲೇ ಮಾಡುವಂಥ ಕೆಲಸ ಇದು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಬೇರೆಯೂ ತುಂಬ ಮನೆಯಿಂದ ಮಾಡುವಂಥ ಕೆಲಸ ಇದೆ. ಓಕೆ, ನೋಡಿ ಅವರಿಗೆಲ್ಲ ಯಾವ ಥರ ಅಪ್ಲೈ ಮಾಡಬೇಕಂತ ಹೇಳಿದರೆ, ವ್ಯಾಲಿಡ್ ಪಾನ್ ಕಾರ್ಡ್ ಆ್ಯಂಡ್ ಆಧಾರ್ ಕಾರ್ಡ್ ಬೋತ್ ಇಂಟರ್ ಲಿಂಕ್ಡ್ ಆನ್ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್. ಸೊ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಅಲ್ಲಿ ಅಪ್ಲಿಕೇಶನಲ್ಲಿ ಹಾಕ್ಬೇಕು. ನಾನು ಮತ್ತೆ ತೋರಿಸ್ತೀನಿ. ಆಕ್ಸೆಸ್ ಟು ರಿಲಯಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಬ್ಯಾಂಕ್ ಅಕೌಂಟ್ ಈಸ್ ಇನ್ ಯುವರ್ ನೇಮ್, ಈಸ್ ಆಕ್ಟಿವ್ ಆ್ಯಂಡ್ ವ್ಯಾಲಿಡ್. ಸೊ ಬ್ಯಾಂಕ್ ಅಕೌಂಟ್ ಇರಬೇಕು, ಅದು ಪ್ರತಿಯೊಬ್ಬರ ಇರುತ್ತೆ. ಪೊಸೆಷನ್ ಆಫ್ ಆ್ಯಂಡ್ರಾಯ್ಡ್ ಫೋನ್. ಸೊ ಮೊಬೈಲಲ್ಲಿ ಕಾಲ್ ಮಾಡುವಂತಹ ಜಾಬ್ ಇದೆ. ಸೊ ಮೊಬೈಲ್ ಅಂತ ಇರುತ್ತಲ್ವ. ಸೊ ಬನ್ನಿ ಅಪ್ಲೈ ಯಾವ ಥರ ಮಾಡೋದು ಅಂತ ನಾನು ತಿಳಿಸ್ತೀನಿ. ಸೊ ಇದೇ ಥರ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದರೆ ಅಪ್ಲಿಕೇಶನ್ ಲಿಂಕನ್ನು ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಓಕೆ, ಅಲ್ಲಿಂದ ನೀವು ತಗೊಳ್ಳಿ ಲಿಂಕನ್ನು. ಇಲ್ಲಿ ನೋಡಿ, ಇದೇ ಥರ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬಂದರೆ ಇಲ್ಲಿ ಅಪ್ಲೈ ನಾವು ಅಂತಿದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸೈನಿಂಗ್ ಆಪ್ಷನ್ ಬರುತ್ತೆ. ಅಲ್ಲಿ ಇಮೇಲ್ ಐ ಡಿ ಹಾಕಿ ಸೈನ್ ಮಾಡ್ಕೋಬೇಕು. ನೆಕ್ಸ್ಟ್ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಅಂದರೆ ಇಲ್ಲಿ ಅಪ್ಲೈ ಅಂತಿದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕು. ಫಸ್ಟ್ ನಂಬರ್ 1 ಆಮೇಲೆ ಸೈನ್ ಆಗಲಿಕ್ಕೆ ಹೇಳ್ತಾರೆ ಅವರು. ಒಂದು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಸೈನ್ ಆಗಬೇಕು. ನೆಕ್ಸ್ಟ್ ಸ್ಟೆಪ್ಪೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂಥದ್ದು. ಓಕೆ, ಸೊ ಇಲ್ಲಿ ನಾನು ಹಾಕಿ ತೋರಿಸ್ತೀನಿ. ಬಟ್ ಒಂದು ಸೆಕೆಂಡ್, ಇಲ್ಲಿ ಅಪ್ಲೈ ಇದೆ ಅಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡಬೇಕು. ನೋಡಿ, ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಡೈರೆಕ್ಟಾಗಿ ಓಪನ್ ಆಯಿತು. ಬಟ್ ನಾನು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಇಲ್ಲಿ ಓಪನ್ ಮಾಡಿರುವಂಥದ್ದು. ಸೊ ನೀವು ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಇಮೇಲ್ ಐ ಡಿ ಹಾಕಬೇಕು ಅಂತೇಳಿ ಒಂದು ಆಪ್ಷನ್ ಬರುತ್ತೆ. ಸೊ ಅಲ್ಲಿ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಪರ್ಸನಲ್ ಡೀಟೇಲ್ ಆಪ್ಟಿಟ್ಯೂಡ್ ಟೆಸ್ಟ್, ಒಂದು ಟೆಸ್ಟ್ ಇರುತ್ತೆ ಇದರಲ್ಲಿ. ಸೊ ಅದು ಈಸಿ ಕ್ವಶನ್ಸ್ ಇರುತ್ತೆ ಅದರಲ್ಲಿ. ಅದಾದಮೇಲೆ ಎಜುಕೇಷನ್ ಡೀಟೇಲ್ ಹಾಕಲಿಕ್ಕಿರುತ್ತೆ, ಎಕ್ಸ್ಪೀರಿಯನ್ಸ್ ಡೀಟೇಲ್, KYC ವೆರಿಫಿಕೇಷನ್, ಬ್ಯಾಂಕ್ ಆ್ಯಂಡ್ ಅದರ್ ಡೀಟೇಲ್ಸ್, ಪ್ರತಿಯೊಂದು ಡೀಟೇಲ್ಸನ್ನು ಇದರಲ್ಲಿ ಹಾಕಲಿಕ್ಕಿರುತ್ತೆ. ಸೊ ಇಂಗ್ಲೀಷ್ ಒಂದೇ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಸೊ ದಯವಿಟ್ಟು ಅದನ್ನು ಹಿಂಜರಿಬೇಡಿ. ಸೊ ಪ್ರತಿಯೊಂದು ಡೀಟೇಲನ್ನು ಹಾಕಿ ಕಸ್ಟಮರ್ ಜೊತೆ ಮಾತನಾಡುವಂಥ ಬೇಸಿಕ್ ಇಂಗ್ಲೀಷ್ ನಮ್ಮ ಕರ್ನಾಟಕದವರಿಗೆ ಕೂಡ ಬರುತ್ತೆ. ಸೊ ಹಿಂದಿ ಇಂಗ್ಲೀಷ್ ಬೇಸಿಕ್ಕಾಗಿ ಬಂದೇ ಬರುತ್ತೆ. ಸೊ ದಯವಿಟ್ಟು ಅಪ್ಲೈ ಮಾಡಿ. ಹಾಗೆ ಇದು ಜಾಬ್ ನಿಮಗೆ ಓಕೆ ಅಂತ ಅನಿಸಿಲ್ಲ ಅಂತ ಹೇಳಿದರೆ ನನ್ನ ಇನ್ನೂ 3-4 ವೀಡಿಯೋ ಮನೆಯಿಂದ ಮಾಡುವಂಥ ಕೆಲಸ ನಾನು ಅಪ್ಲೋಡ್
ಮಾಡಿದ್ದೀನಿ. ಸೊ ಅದನ್ನು ನೋಡಿ ಅಪ್ಲೈ ಮಾಡಿ. ಓಕೆ, ಸೊ ಇದು ಎಲ್ಲನೂ ಕೂಡ ನಾನು ಜೆನ್ಯೂನ್ ಜಾಬನ್ನೇ ಅಪ್ಲೋಡ್ ಮಾಡ್ತೀನಿ. ಯಾವುದೂ ಕೂಡ ಫೇಕ್ ಜಾಬ್ ಇಲ್ಲ ನಂದು. ಸೊ ನೀವು ಕಮೆಂಟ್ ಸೆಕ್ಷನ್ ಕೂಡ ನೋಡ್ಬೋದು. ಸೊ ಪ್ರತಿಯೊಬ್ಬರಿಗೆ ಸಿಗುವಂಥ ಜಾಬ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.